ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಅದು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಕೂಡ ಶೇರ್ ಮಾಡಿ. ಸೊ ನಾನು ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟ್ ಮತ್ತು ವೆರಿಫೈಡ್ ವೆಬ್ಸೈಟಿಂದ ತಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಸೊ ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಕೂಡ ಇರೋದಿಲ್ಲ. ಸೊ ನಾನು ನಿಮ್ಮಂಗೆ ಜಾಬ್ ಸೀಕರ್ ಅಷ್ಟೇ. ಸೊ ನಾನು ಯಾವ್ದಾದ್ರು ಅಫಿಷಿಯಲ್ ವೆಬ್ಸೈಟ್ ಇದೆ ಜಾಬ್ ಓಪನಿಂಗ್ಗೆ ಅಲ್ಲೆಲ್ಲ ಹುಡುಕಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದಷ್ಟೇ. ಸೊ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿಕೊಂಡು ಅಪ್ಲೈ ಮಾಡಿ. ಮತ್ತು ಬಿ ಅವೇರ್ ಆಗಿರಿ ಅಂತ ಹೇಳ್ತೀನಿ. ಕಂಪ್ನಿ ಬಂದ್ಬಿಟ್ಟು ಇವ್ರು ನೋಡ್ಬೋದು ನೀವು, ಕ್ಲಾರಿಟಿ ರಿಕ್ರೂಟಿಂಗ್ ಟೀಮ್ ಅಂತ ಹೇಳ್ಬಿಟ್ಟು. ಇದು ಸ್ಟಾಫಿಂಗ್ ಆ್ಯಂಡ್ ರಿಕ್ರೂಟಿಂಗ್ ನ್ಯೂಯಾರ್ಕ್ ಅಲ್ಲಿ ಅಂತಂದರೆ ಯು ಎಸ್ ಎ ಕಂಪ್ನಿ ಆಗಿರುತ್ತೆ. ಇದೊಂದು ಸ್ಟಾರ್ಟಪ್ ಕೂಡ ಆಗಿರುತ್ತೆ. ಸೊ ಈ ಕಂಪ್ನಿ ಬಗ್ಗೆ ನೋಡೋದಾದರೆ ನೋಡೋಣ. ಸೊ ಸ್ವಲ್ಪ ಓವರ್ವ್ಯೂ ನೋಡೋಣ. ಈ ಕಂಪ್ನಿ ಏನು ಅಂತಂದರೆ ವಿ ಆರ್ ವುಮ್ಯಾನ್ ಓನ್ಡ್ ಬೋಟಿಕ್ ರಿಕ್ರೂಟಿಂಗ್ ಏಜೆನ್ಸಿ ಅಂತೆ. ಸಿನ್ಸ್ 2000 ಅಂತ ಅಂದರೆ ಇದು 2000ಇಂದ ಇದೆ. ಆಲ್ಮೋಸ್ಟ್ 25 years ಓಲ್ಡ್ ಕಂಪ್ನಿ ಆಗಿರುತ್ತೆ. ಸೊ ಕ್ಲಾರಿಟಿ ಗ್ಲೋಬಲ್ ಹ್ಯಾಸ್ ಬಿನ್ ಸಿಂಪ್ಲಿಫೈ ದ ರಿಕ್ರೂಟಿಂಗ್ ಪ್ರೋಸೆಸ್ ಇನ್ ಆರ್ಡರ್ ಟು ಬಿಲ್ಡ್ ಬೆಟರ್ ಟೀಮ್ಸ್ ಆ್ಯಂಡ್ ಹ್ಯೂಮನ್ ವೇ ಅಂತ ಕೂಡ ಹೇಳಿದ್ದಾರೆ. ಸೊ ವಿ ಸ್ಟ್ರೈವ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಕ್ಲೈಂಟ್ ಆ್ಯಂಡ್ ಕ್ಯಾಂಡಿಡೇಟ್ ಬೈ ಅಪ್ಲೈಯಿಂಗ್ ಅವರ್ ಸಿಗ್ನೇಚರ್ ಕನ್ಸಲ್ಟಿವ್ ಅಪ್ರೋಚ್ ಟು ಈಚ್ such verities on critical layer are part of a large scale solution. ಅಂತಂದ್ರೆ ನೀವು ನೋಡಿರ್ತೀರ ಒಬ್ಬೊಬ್ರು. ಸೊ ನಮಗೆ ಈಗ ಕ್ಯಾಬ್ ಜಿಮಿನಿ ಏನಾರು ಹೈಯರ್ ಮಾಡ್ತಿದ್ರೆ ಡೈರೆಕ್ಟ್ ಕ್ಯಾಬ್ ಜಿಮಿನಿಯಿಂದ ಕಾಲ್ ಬರಲ್ಲ ಒಂದೊಂದ್ಸಲ ನೌಕರಿಯಲ್ಲೆಲ್ಲ. ಸೊ ಬೇರೆ ರಿಕ್ರೂಟಿಂಗ್ ಟೀಮ್ ಅವ್ರಿಗೆ ಅದು ಕೊಟ್ಟಿರ್ತಾರೆ. ಸೊ ಅವ್ರ ಕಡೆಯಿಂದ ಕಾಲ್ ಮಾಡ್ತಿರ್ತಾರೆ, ಥರ್ಡ್ ಪಾರ್ಟಿ ಹೈರಿಂಗ್ ಏಜೆನ್ಸಿ ಥರ. ಸೊ ಇಲ್ಲಿ ಇದೂ ಅದೇ ಥರ ಕಂಪ್ನಿ ಆಗಿರುತ್ತೆ ಯು ಎಸ್ ಅಲ್ಲಿ ಇದು. ಮತ್ತು ಟೀಮ್ ಕ್ಲಾರಿಟೀಸ್ ಕಂಪ್ರೈಸ್ಡ್ ಆಫ್ ಎಕ್ಸ್ಪೀರಿಯನ್ಸ್ ರಿಕ್ರೂಟಿಂಗ್ ಲೀಡರ್ ವಿತ್ ಎ ಡೈವರ್ಸ್ ಇಂಡಸ್ಟ್ರಿ ಅಂತ ಕೂಡ ಹೇಳಿದ್ದಾರೆ. ದಟ್ ದಿಸ್ ಸ್ಟೇಟ್ಸ್ ಅಲಾಂಗ್ ವಿತ್ ಅ ಕ್ಲಾರಿಟಿ ಕಾನ್ಸ್ಟೆಂಟ್ ಪ್ಲಸ್ ಅಂಡ್ ಜಾಬ್ ಮಾರ್ಕೆಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಡ್ಯೂ ಟು ನ ಇನ್ಫ್ಲೆಕ್ಸ್ ಆಫ್ ರಿಕ್ರೂಟಿಂಗ್ ರಿಲೇಟೆಡ್ job seeker ಮತ್ತೆ please know that clarity will never ask the job seeker or applicant for money or remit payment for any kind ಅಂತ ಅಂದರೆ ಇವರು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಸೊ ಇದೆ ಯಾವುದೇ ರೀತಿ ಕೂಡ ಅಮೌಂಟ್ ಕೇಳಲ್ಲ. ನೀವು ಯಾರಿಗೂ ನಮ್ಮ ನೇಮ್ ಹೇಳ್ಕೊಂಡು ಏನಾರ ಫೋನ್ ಮಾಡ್ತಾಯಿದ್ರೆ ನೀವು ಖಂಡಿತ ಅವ್ರಿಗೂ ಕೂಡ ಅಮೌಂಟ್ ಪೇ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಇದು ಟೋಟಲ್ ಕಂಪ್ನಿ 11 to 50 ಇದ್ದಾರೆ. ಸೊ ನ್ಯೂಯಾರ್ಕು ಪ್ರೈವೇಟ್ಲಿ ಲಿಮಿಟೆಡ್, ಫೌಂಡೆಡ್ 2000 ಆಗಿರುತ್ತೆ. ಈಗ ಜಾಬ್ ನೋಡೋಣ. ಸೊ ನಾವು ಲಿಂಕ್ಡ್ಇನಲ್ಲಿ ಹೋಗಿ ಕ್ಲಾರಿಟಿ ರಿಕ್ರೂಟಿಂಗ್ ಅಂತ ಟೈಪ್ ಮಾಡಾದ್ಮೇಲೆ ಇಲ್ಲಿ ಓಮು ಅಬೌಟು ಪೋಸ್ಟ್ ಜಾಬ್ ಎಲ್ಲ ಬರುತ್ತೆ. ಸೊ ಜಾಬ್ಗೆ ಹೋಗ್ಬೇಕು. ಇಲ್ಲಿ ಹೋದಾಗ ಫಸ್ಟ್ ನೋಡಿ ಇಂಡಿಯಾ ಆಯಿತು, ಇದು ರಿಮೋಟು. ಅದನ್ನು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು ಈ ರೋಲ್ಗೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇವರು ಈ ರೋಲ್ಗೆ ಹೈಯರ್ ಮಾಡ್ತಾ ಇರೋರು. ಬೇಕಾದ್ರೆ ನೀವು ಅವ್ರಿಗೆ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಬೇಕಾದ್ರೆ ನಿಮ್ಮ ರೆಸ್ಯೂಮೆ ಕೂಡ ಶೇರ್ ಮಾಡ್ಬೋದು. ಸೊ ಇನ್ನು ಜಾಬ್ ಟೈಟಲ್ ಬಂದ್ಬಿಟ್ಟು ನೋಡಿ ಕಸ್ಟಮರ್ ಕೇರ್ ರೆಪ್ರೆಸೆಂಟೇಟಿವ್, ರಿಮೋಟ್ ಪೊಸಿಷನ್, ಪಾರ್ಟ್ ಟೈಮ್ ಆಗಿರುತ್ತೆ. ಸೊ ಇಲ್ಲಿ ರಿಮೋಟ್ ಪೊಸಿಷನ್ ಅಬೌಟ್ ಅಸ್ ಆಲ್ರೆಡಿ ನೋಡ್ದಂಗೆ ಕ್ಲಾರಿಟಿ ಆ್ಯಪ್ ಇಟ್ಸ್ ಆನ್ಲೈನ್ ಎಮೋಷನಲ್ ಸಪೋರ್ಟ್ ಪ್ಲಾಟ್ಫಾರ್ಮ್ ಡೆಡಿಕೇಟೆಡ್ ಟು ಪ್ರೊವೈಡಿಂಗ್ ಸೇಫ್ ಸಪೋರ್ಟಿವ್ ಸ್ಪೇಸ್ ಫಾರ್ ಇಂಡಿವಿಜುವಲ್ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ ಆ್ಯಂಡ್ ರಿಸೀವ್ ಎಂಪಥೆಟಿಕ್ ಲಿಸ್ನಿಂಗ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನು ಮಾಡಬೇಕು, ನಾವು ಏನು ಮಾಡಬೇಕು ಈ ಜಾಬಲ್ಲಿ ಏನು ವರ್ಕ್ ಇರುತ್ತೆ ಅಂತಂದರೆ ಆ್ಯಕ್ಟಿವ್ಲಿ ಲಿಸ್ನಿಂಗ್ ಟು ಯೂಸರ್ ವಿತ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಏನಾದ್ರು ಯೂಸರ್ ಕಾಲ್ ಮಾಡಿದ್ರೆ ಸೊ ನಾವು ಓಕೆ ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೋಬೇಕಾಗಿರುತ್ತೆ. ಮತ್ತು ಪ್ರೊವೈಡ್ ನಾನ್ ಜಡ್ಜ್ಮೆಂಟಲ್ ಆ್ಯಂಡ್ ಕಂಪನ್ಸೇನೇಟ್ ಸಪೋರ್ಟ್ ಡ್ಯೂರಿಂಗ್ ದ ಕನ್ವರ್ಸೇಷನ್ ಅಂತಂದರೆ ಅವ್ರನ್ನ ಅಂತಂದರೆ ಇವಾಗ ಅವ್ರು ಗೊತ್ತಿರೋರ ಹತ್ರ ಹೇಳ್ಕೊಂಡ್ರೆ ಅವ್ರದ್ದು ಎಮೋಷನ್ ಏನಾದರೂ ಜಡ್ಜ್ ಮಾಡ್ತಾರೆ ಅಂತ ತಾನೇ ನಮಗೆ ಕಾಲ್ ಮಾಡಿರ್ತಾರೆ ಸೊ ಈ ಆ್ಯಪ್ ಮೂಲಕ. ಸೊ ನಾವು ಏನು ಜಡ್ಜ್ಮೆಂಟ್ ಮಾಡಬಾರ್ದು ಮತ್ತು ಅವ್ರಿಗೆ ಸಮಾಧಾನ ಆಗೋದ ರೀತಿ ಮಾತಾಡಬೇಕಾಗಿರುತ್ತೆ. ಸೊ ಮೇಂಟೈನ್ ಕಾನ್ಫಿಡೆನ್ಷಿಯಲಿಟಿ ಆ್ಯಂಡ್ ರೆಸ್ಪೆಕ್ಟ್ ಯೂಸರ್ ಪ್ರೈವೇಸಿ, ಅವ್ರ ಪ್ರೈವೇಸಿ ಕೂಡ ಅಂತ ಅಂದರೆ ಯಾವುದೇ ಇನ್ಫಾರ್ಮೇಷನ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲೂ ಬಿಟ್ಕೊಡ್ಬಾರ್ದು. ಮತ್ತು ಫಾಲೋ ಗೈಡ್ಲೈನ್ಸ್ ಆ್ಯಂಡ್ ಪ್ರೋಟೋಕಾಲ್ ಫಾರ್ ಅಪ್ರೋಪ್ರಿಯೇಟ್ ಇಂಟರಾಕ್ಷನ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ರಿಪೋರ್ಟ್ ಎನಿ ಇಶ್ಯೂ ಆರ್ ಕನ್ಸರ್ನ್ ಟು ದ ಸಪೋರ್ಟ್ ಟೀಮ್ ನೀಡೆಡ್ ಅಂತಂದರೆ ಏನಾದ್ರು ಇಶ್ಯೂಸ್ ಬಂದರೆ ಕಾಲ್ ಕಟ್ಟ ಅಂದರೆ ಏನಾದರೂ ಇದ್ದರೆ ನೀವು ಕನ್ಸರ್ನ್ ಟೀಮ್ಗೆ ಎಸ್ಕಲೇಟ್ ಕೂಡ ಮಾಡಬೇಕು. ಇನ್ನು ರಿಕ್ರೂಟ್ಮೆಂಟ್ ನೋಡೋದಾದ್ರೆ ಸ್ಟ್ರಾಂಗ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕಷ್ಟೇ. ಜಸ್ಟ್ ಚೆನ್ನಾಗಿ ಮಾತಾಡೋಕೆ ಬಂದರೆ ಸಾಕಾಗಿರುತ್ತೆ.
ಆಮೇಲೆ ಎಬಿಲಿಟಿ ಟು ರಿಮೈನ್ ಎಂಪಥೆಟಿಕ್ ಅಂಡ್ ಪೇಷಂಟ್ ವೈಲಿಂಗ್ ಕನ್ವರ್ಸೇಷನ್ ಅಂತಂದರೆ ಕ್ಲೀನಾಗಿರಬೇಕು ಮತ್ತು ರಿಲೇಬಲ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಇರಬೇಕಂತ ಹೇಳಿದ್ದಾರೆ ಇಷ್ಟೇ. ಇನ್ನು ನೋಟ್ ಅಂತ ಕೊಟ್ಬಿಟ್ಟು ನೋಡಿ, ಅಪ್ಲಿಕೇಶನ್ ವಿಲ್ ಓನ್ಲಿ ಬಿ ಅಕ್ಸೆಪ್ಟೆಡ್ ಥ್ರೂ ದ ATS ಲಿಂಕ್ ಪ್ರೊವೈಡೆಡ್ ಎಬೋ. ಪ್ರೊಫೈಲ್ ಶೇರ್ಡ್ ಥ್ರೂ ಅದರ್ ಮೀನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಅಂತಂದರೆ ಇಲ್ಲಿ ಅಪ್ಲೈ ಲಿಂಕ್ ಕೊಟ್ಟಿದ್ದಾರಲ್ಲ, ಈ ಅಪ್ಲೈ ಮೂಲಕನೇ ಕನ್ಸಿಡರ್ ಮಾಡೋದು. Pro login does not charge any fees from the candidate at any stage. So understand, if anyone approach you for money in exchange for this opportunity, ಇದು ಜೆನ್ಯೂನ್ ಅಲ್ಲ ಅಂತ ಅಂದ್ಕೊಳ್ಳಿ. ಸೊ ಯಾವುದೇ ರೀತಿ ನಾವು ಅಮೌಂಟ್ನ ಚಾರ್ಜ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಏನಾದರೂ ಆ ಥರ ಏನಾದರೂ ಅಮೌಂಟ್ ಕೇಳಿದರೆ ನಮಗೆ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ, ಕ್ಲಾರಿಟಿ ರಿಮೋಟ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅಪ್ಲೈ ಜಾಬ್ ಅಂತ ಕೊಡಬೇಕು. ಇಲ್ಲಿ ನಮ್ಮ ನೇಮು ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಟು ಕಂಟಿನ್ಯೂ ಕೊಡಬೇಕಾಗುತ್ತೆ. ಸೊ ಇಮೇಲ್ ಅಡ್ರೆಸ್ ಎಲ್ಲ ಕೊಟ್ಟಾದ್ಮೇಲೆ ನಮಗೆ ಇಮೇಲ್ ಅಡ್ರೆಸ್ಗೆ ಒಂದು OTP ಬರುತ್ತೆ, ನಾವು ವೆರಿಫೈ ಮಾಡ್ಕೋಬೇಕು. ಇಲ್ಲಿ ನಮ್ಮದು ರೆಸ್ಯೂಮೆ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಸೊ ರೆಸ್ಯೂಮೆ ಎಲ್ಲ ಅಪ್ಲೋಡ್ ಆಗಿದೆ. ಸೊ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಅವು ಸೂನ್ ಯು ಕ್ಯಾನ್ ಜಾಯ್ನ್ ಅಂತ ಕೇಳ್ತಿದ್ದಾರೆ. ಸೊ ಇಮಿಡಿಯೇಟ್ ಅಂತ ಹಾಕೊಳ್ಳಿ. ವಾಟ್ ಈಸ್ ಯುವರ್ ಮಂತ್ಲಿ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಎಷ್ಟು ಬೇಕಷ್ಟು ಅಂತ ಹಾಕೊಳ್ಳಿ. ಸುಮ್ಮನೆ 20,000 ಅಂತ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಇಲ್ಲಿ ಯಾವ ಸಿಟಿ ನಿಮ್ದು ಪ್ರೆಸೆಂಟ್ ಇರೋದು ಅಂತ ಕೇಳ್ತಿದ್ದಾರೆ. ಸೊ ಯಾವ ಸಿಟಿ ಅಂತ ಅಂದರೆ ಬ್ಯಾಂಗ್ಳೂರು ಅಂತ ಹಾಕೊಳ್ಳೋಣ. ಬ್ಯಾಂಗ್ಳೂರು ಕರ್ನಾಟಕ. ಮತ್ತು ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಏನಾರು ಇದೆ ಅಂತ ಕೇಳ್ತಿದ್ದಾರೆ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದರೆ 0 ಅಂತ ಹಾಕೊಳ್ಳಿ. ನೆಕ್ಸ್ಟ್ ಅಪ್ಲೈ ಅಂತ ಕೊಡಬೇಕು. ಸೊ ಅಪ್ಲೈ ಕೊಟ್ಟಾದಮೇಲೆ ನಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಕೂಡ ಬರುತ್ತೆ. ನಮ್ಮದು ಪ್ರೊಫೈಲ್ ಕೂಡ ಕ್ರಿಯೇಟ್ ಆಗಿರುತ್ತೆ. ಸೊ AI ಮಾಕ್ ಇಂಟರ್ವ್ಯೂ ಪ್ರಾಕ್ಟೀಸ್ ಅಂತ ಕೂಡ ಇದೆ, ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಕೋಬೋದು. ನೆಕ್ಸ್ಟು ಮೇಲ್ ಕೂಡ ಬರುತ್ತೆ. ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಆ್ಯಕ್ಚುಲಿ ಇದೊಂದು ಗುಡ್ ಆಪರ್ಚುನಿಟಿ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಲಿಲ್ಲ, ಜಸ್ಟ್ ನಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ಸಾಕು. ಸೊ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಯಾರ್ಯಾರು ಪಾರ್ಟ್ ಟೈಮ್ ರೋಲ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.